मुझे आज भी कानून पर, संविधान पर भरोसा है. ವೀಕ್ಷಕರೇ, ಸುದ್ದಿಗೊಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಲ್ಫಾ ಮಂಚಿ. ಎಐಎಂಐಎಂನ ನಾಯಕ ಅಸದುದ್ದೀನ್ ಓವೈಸಿ ಅವರು ಹಿಂದೂಗಳಿಗೆ ಯಾವ ಮಸೀದಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ಹೇಳಿದ್ದಾರೆ. ವಾರಣಾಸಿಯ ಜ್ಞಾನವಾಪಿ ಮಸೀದಿಯ ತಳ ಅಂತಸ್ತಿನಲ್ಲಿ ಪೂಜೆ ನಡೆಸಲು ಕೋರ್ಟ್ ಅನುಮತಿ ನೀಡಿದ ಕುರಿತು ಅವರು ಪ್ರತಿಕ್ರಿಯೆ ನೀಡಿದರು. ಹಿಂದುತ್ವವಾದಿಗಳ ಆಕ್ರಮಣದಡಿಯಲ್ಲಿ ಮುಸ್ಲಿಮರು ಒಂದೊಂದೇ ಮಸೀದಿಯನ್ನ ಕಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಓವೈಸಿಯಂತಹ ಸಂಸದರು ಸಂಸತ್ತಿನಲ್ಲಿಯೂ ಹೊರಗೂ ಪ್ರಲಾಪ ನಡೆಸ್ತಾ ಇದ್ದಾರೆ. ಹಿಂದುತ್ವವಾದಿಗಳ ಮುಂದೆ ಈ ಸಂಸದರ ಆಟ ನಡೆಯುತ್ತಾ ಎನ್ನುವ ಪ್ರಶ್ನೆಯನ್ನ ಇವತ್ತು ಜನರು ಕೇಳ್ತಾ ಇದ್ದಾರೆ. ನಮ್ಮ ದೇಶದ ಸಂವಿಧಾನ ಎಲ್ಲ ಜಾತಿ ಧರ್ಮದವರಿಗೂ ಸಮಾನವಾದ ಹಕ್ಕನ್ನು ನೀಡಿದೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದೆ. ಅಂತಿರುವಾಗ ಮುಸ್ಲಿಂ ಸಂಸದರು ಸರ್ಕಾರದ ಕೃಪೆಗಾಗಿ ಗೋಗರೆಯುತ್ತಿದ್ದಾರೆ. ಯಾವುದೇ ಮಸೀದಿಯನ್ನು ಬಿಟ್ಟುಕೊಡುವುದಿಲ್ಲ ಎನ್ನುವ ಓವೈಸಿ ಅವರು ಬಾಬರಿ ಮಸೀದಿಯನ್ನು ಬಿಟ್ಟುಕೊಟ್ಟದ್ದು ಅವರಿಗೂ ಗೊತ್ತಿದೆ. ಇದಕ್ಕೆ ಅವರೇನು ಮಾಡಿದ್ರು, ಯಾರು ಏನು ಮಾಡಿದ್ರು, ಕೋಟೆ ಬಿಟ್ಟುಕೊಟ್ಟಿದೆ. ಹೀಗಾಗಿ ಮುಸ್ಲಿಮರು ಒಂದೊಂದೇ ಧಾರ್ಮಿಕ ಆರಾಧನಾಲಯಗಳನ್ನ ಕಳಕೊಳ್ಳುವುದು ಮುಂದುವರಿಯುತ್ತಾ ಹೋಗ್ತಾ ಇದೆ. ಈಗ ಜ್ಞಾನವಾಪಿ ಮಸೀದಿ, ಮುಂದಕ್ಕೆ ಮಥುರದ ಈದ್ಗಾ ಮಸೀದಿ, ಹೀಗೆ ಕಳಕೊಳ್ಳುವುದಕ್ಕೆ ಬಹಳಷ್ಟು ಮುಸ್ಲಿಮರ ಬಳಿ ಇದೆ. ಅದನ್ನು ಉಳಿಸಿಕೊಳ್ಳುವುದಕ್ಕೆ ಅವರ ಮುಂದೆ ಯಾವ ದಾರಿ ಇದೆ? ಓವೈಸಿ ಅಂತವರು ಸಂಸದರು, ಜನಪ್ರತಿನಿಧಿಗಳು ಇದಕ್ಕೆ ದಾರಿ ಕಂಡು ಹುಡುಕಬೇಕು. ಬರೇ ಪ್ರಲಾಪ, ಶೂರತ್ವದ ಪ್ರಕಟಣೆಯಿಂದ ಏನೂ ಆಗುವುದಿಲ್ಲ. ಅಲ್ಲ, ನಿಮ್ಮ ಅಂದಾಜಿನಲ್ಲಿ ಏನು ಎಂದು ತಿಳಿದುಕೊಂಡಿದ್ದೀರಿ, ಅದನ್ನಾದರೂ ಓವೈಸಿ ಅಂತವರು ಸ್ಪಷ್ಟಪಡಿಸಬೇಕು. ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡುವುದರಿಂದ ಯಾವುದೇ ಪ್ರಯೋಜನ ಈ ಮುಸ್ಲಿಮರಿಗೆ ಆಗುವುದಿಲ್ಲ, ಅಲ್ಪಸಂಖ್ಯಾತರಿಗೆ ಇದರಿಂದ ಪ್ರಯೋಜನ ಆಗುವುದಿಲ್ಲ ಎನ್ನುವ ಮಾತುಗಳೇ ಇವತ್ತು ಚರ್ಚೆಯಲ್ಲಿ ಮುಂಚೂಣಿಯಲ್ಲಿದೆ ಎನ್ನುವುದನ್ನ ಓವೈಸಿಯವರಿಗೆ ಇವತ್ತು ಮುಸ್ಲಿಮರು ಹೇಳ್ತಾ ಇದ್ದಾರೆ. ಹಿಂದುತ್ವವಾದಿಗಳು ಒಂದೊಂದೇ ಆರಾಧನಾಲಯಗಳನ್ನ ಕೋರ್ಟಿನ ಮೂಲಕವೇ ಪಡೆದುಕೊಳ್ಳುತ್ತಿರುವ ದಿನಗಳಿವು. ಕೋರ್ಟಿನಲ್ಲಿ ದಾಖಲೆಯ ಪ್ರಕಾರ ತೀರ್ಮಾನ ಬರುತ್ತೆ. ಕೋರ್ಟಿನಲ್ಲಿ ಕೆಲವೊಮ್ಮೆ ಭಾವನೆಗಳ ಮೂಲಕವೂ ಅಲ್ಲಿಂದ ತೀರ್ಮಾನ ಹೊರಬರುತ್ತೆ. ಬಾಬರಿ ಮಸೀದಿ ವಿಷಯದಲ್ಲಿ ಆಗಿದ್ದು ಇನ್ನೆಂಥದ್ದು, ಇನ್ನು ಮುಂದೆಯೂ ಆಗಬಹುದು, ಇನ್ನು ಮುಂದೆಯೂ ಆಗಲಾರದು ಎನ್ನುವುದಕ್ಕೆ ಯಾರ ಬಳಿಯೂ ಗ್ಯಾರಂಟಿ ಇಲ್ಲ. ಅಂತಹ ಸಂದರ್ಭಗಳಲ್ಲೆಲ್ಲ ಪ್ರಜಾಪ್ರಭುತ್ವ, ಸಂವಿಧಾನದ ತತ್ವ ಎಲ್ಲ ಕೇವಲ ಭಾವನೆಗಳಿಗಾಗಿ ಕಡೆಗಣಿಸಲ್ಪಡುತ್ತಿವೆ. ಓವೈಸಿ ಅಂತವರು ಮುಸ್ಲಿಮರು ಒಪ್ಪಲೇಬೇಕಾಗುತ್ತೆ. ಹೀಗಿರುವಾಗ ಜ್ಞಾನವಾಪಿ ಮಸೀದಿಯ ವಿಚಾರವೂ ಅಷ್ಟೇ. ಮುಸ್ಲಿಮರು ಒಂದೊಂದನ್ನೇ ಕಳಕೊಳ್ಳುತ್ತಾರೆ ಎಂದು ಹೇಳಿದ್ದೆ. ಅದಕ್ಕೆ ಇತ್ತೀಚಿನ ಉದಾಹರಣೆಯೊಂದನ್ನ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಉತ್ತರ ಪ್ರದೇಶದ ಬಾಗ್ಪತ್ನಲ್ಲಿದ್ದ ಸೂಫಿ ಬದುದ್ದೀನ್ ಶಾ ದರ್ಗಾವನ್ನ ಸೆಷನ್ಸ್ ಕೋರ್ಟ್ ಹಿಂದೂಗಳಿಗೆ ಬಿಟ್ಟುಕೊಟ್ಟಿತು. ಅದರ ಮಾಲಕತ್ವದ ಹಕ್ಕನ್ನ ಮುಸ್ಲಿಮರಿಗೆ ನೀಡಲು ನಿರಾಕರಿಸಿದ ಕೋರ್ಟ್ ಹೇಳಿದ್ದು, ಮುಸ್ಲಿಮರ ಬಳಿ ಅಥವಾ ವಕ್ಫ್ ಇಲಾಖೆಯ ಬಳಿ ಅದು ವಕ್ಫ್ ಆಸ್ತಿ ಆಗಿದೆ ಎನ್ನುವ ದಾಖಲೆಗಳಿಲ್ಲ, ಹಿಂದೂಗಳಿಗೆ ಬಿಟ್ಟುಕೊಡಬೇಕು ಎಂದು ಕೋರ್ಟ್ ತೀರ್ಪು ನೀಡಿತು. ಹೀಗೆ 600 ವರ್ಷಗಳ ಹಿಂದಿನ ಬದುದ್ದೀನ್ ಶಾ ದರ್ಗಾ ಹಿಂದೂಗಳ ಪಾಲಾಗಿದೆ. ಸೂಫಿ ಸಂತ ಬದುದ್ದೀನ್ ಶಾ ದರ್ಗಾವನ್ನ ಮಹಾಭಾರತ ಕಾಲದ ಕೌರವ ಕಟ್ಟಿಸಿದ ಅರಗಿನ ಅರಮನೆಗೆ ಹೋಲಿಸಲಾಗ್ತಾ ಇದೆ. ಹಾಗಾಗಿ ಮಹಾಭಾರತವೇ ಹಿಂದೂ ವಿಭಾಗದವರಿಗೆ ದಾಖಲೆಯಾಗಿದೆ. ಕಳಕೊಳ್ಳುವುದೆಂದರೆ ಇತ್ತೀಚೆಗೆ 600 ವರ್ಷಗಳ ಹಿಂದಿನ ದೊರೆ ಅಲ್ತಮಿಷನ ಕಾಲದ ಮಸೀದಿಯನ್ನು ದಿಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಧ್ವಂಸ ಮಾಡಿತ್ತು. ಈ ಜಾಗ ಪ್ರಾಧಿಕಾರದಂತೆ ಅಲ್ತಮಿಷನ ಕಾಲದಲ್ಲಿ ದಿಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಇತ್ತು ಎಂದು ಪ್ರಾಧಿಕಾರ ಹೀಗೆ ಹೇಳ್ತಾ ಇದೆಯಾ? ಓವೈಸಿ ಅವರು ಜ್ಞಾನವಾಪಿ ಮಸೀದಿಯನ್ನು ಮತ್ತು ಬಾಬರಿ ಮಸೀದಿಯನ್ನು ಬೇರೆ ಬೇರೆ ಎಂದು ಹೇಳ್ತಾರೆ. ಯಾಕೆಂದ್ರೆ ಬಾಬರಿ ಮಸೀದಿಯಲ್ಲಿ ಎಷ್ಟೋ ವರ್ಷಗಳಿಂದ ನಮಾಜ್ ನಡೀತಿರ್ಲಿಲ್ಲ, ಆದರೆ ಜ್ಞಾನವಾಪಿ ಮಸೀದಿಯಲ್ಲಿ ಈಗಲೂ ನಮಾಜ್ ನಡೀತಲೇ ಇದೆ. ಓವೈಸಿ ಅವರು ಹೇಳುವುದು 1992ರಲ್ಲಿ ಅಲ್ಲಿ ಯಾವುದೇ ಪೂಜೆ ನಡೆಯುತ್ತಿರಲಿಲ್ಲ ಎಂದು. 1991ರಲ್ಲಿ ಧಾರ್ಮಿಕ ಸ್ಥಳಗಳ ಯಥಾಸ್ಥಿತಿ ಕಾನೂನು ಪಾರ್ಲಿಮೆಂಟ್ ಪಾಸ್ ಮಾಡಿತು. ಆನಂತರ ಯಾವುದೇ ಧಾರ್ಮಿಕ ಸ್ಥಳಗಳನ್ನು ಹಿಂದಿನ ಪ್ರಾಚೀನ ವಿಷಯವನ್ನು ಹೇಳಿ ಯಾರು ವಶಪಡಿಸಿಕೊಳ್ಳುವಂತಿಲ್ಲ ಎನ್ನುವುದು ಆ ಕಾನೂನು ಆಗಿದೆ. ಕೇರಳದ ಸಂಸದ ಅಬ್ದುಲ್ ಸಮದ್ ಸಮದಾನಿ ಅವರು ಇಲ್ಲಿ ಕೆಲವರು ಇತರರ ಧಾರ್ಮಿಕ ಸ್ಥಳಗಳ ಮೇಲೆ ಹಕ್ಕು ಸ್ಥಾಪಿಸಲು ನೋಡ್ತಾ ಇದ್ದಾರೆ. ಧಾರ್ಮಿಕ ಸ್ಥಳಗಳ ಸುರಕ್ಷೆಗೆ ಸರ್ಕಾರ ಕ್ರಮ ಜರುಗಿಸಬೇಕು ಎಂದು ಸಂಸತ್ತಿನಲ್ಲಿ ಆಗ್ರಹಿಸಿದರು. ಸಮದಾನಿ ಅವರು ಯಾರ ಧಾರ್ಮಿಕ ಸ್ಥಳಗಳಿಗೆ
ಅಪಾಯ ಇದೆ ಅನ್ನುವುದನ್ನು ಸಂಸತ್ತಿನಲ್ಲಿ ಹೇಳಲಿಲ್ಲ. ಇಲ್ಲಿ ಅಂದರೆ 1991ರ ಧಾರ್ಮಿಕ ಸ್ಥಳಗಳ ಯಥಾಸ್ಥಿತಿ ಕಾನೂನಿನ ಉಲ್ಲಂಘನೆ ನಡೀತಾ ಇದೆ. ಕೂಡಲೇ ಈ ಕುರಿತು ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು ಎಂದು ಅವರು ಆಗ್ರಹಿಸಿದರು. ಇವತ್ತು ಹಿಂದುತ್ವವಾದಿಗಳೇ ಅಧಿಕಾರದಲ್ಲಿರುವಾಗ ಇವರ ಚರ್ಚೆ ನಡೆಯಬೇಕೆಂಬ ಬೇಡಿಕೆಯಾಗಲಿ ಈಡೇರುವುದು ಕಷ್ಟವಿದೆ. ಮುಸ್ಲಿಂ ಸಂಸದರು ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಂವಿಧಾನದ ಗೌರವವನ್ನ ಎತ್ತಿ ಹಿಡಿಬೇಕು ಎಂದು ಹೇಳ್ತಾರೆ. मुझे आज भी कानून पर, संविधान पर भरोसा है, मगर 600 साल की मेहरौली की मस्जिद को बगैर को नोटिस दिए आपने डिमोलिश कर दिया। आप जीतेंगे, कौन जीतेंगे देश तय करेगा, मगर याद रखिए 17 करोड़ मुसलमान आज गम और गुस्से में हैं। ಪಾರ್ಲಿಮೆಂಟ್ ಮಾಡಿದ 1991ರ ಧಾರ್ಮಿಕ ಸ್ಥಳಗಳ ಯಥಾಸ್ಥಿತಿ ಕಾನೂನನ್ನ ಜಾರಿಗೆ ತರಬೇಕು ಮತ್ತು ಅಲ್ಪಸಂಖ್ಯಾತರ ಧಾರ್ಮಿಕ ಕೇಂದ್ರಗಳಿಗೆ ಸುರಕ್ಷೆಯನ್ನ ಸರ್ಕಾರ ಒದಗಿಸಬೇಕು ಎಂದು ಪದೇ ಪದೇ ಆಗ್ರಹಿಸ್ತಾ ಇದ್ದಾರೆ. ಆದರೆ ಆಗುವುದು ಬೇರೆ. ಮುಸ್ಲಿಮರು ತಮ್ಮ ಆರಾಧನಾಲಯಗಳಲ್ಲಿ ಒಂದೊಂದನ್ನೇ ಕಳ್ಕೊಳ್ಳುತ್ತಾ ಹೋಗ್ತಾ ಇದ್ದಾರೆ. ತುಳಸಿ ಅವರು ಹೇಳ್ತಿದ್ದಾರೆ, ಪ್ರತ್ಯೇಕವಾದಂತಹ ಒಂದು ಧರ್ಮ ವಿಭಾಗದವರಿಗಾಗಿ ಪ್ರಧಾನಿಯವರು ತನ್ನ ಹೊಣೆಗಾರಿಕೆಯನ್ನ ನಿರ್ವಹಿಸ್ತಾ ಇದ್ದಾರೆ ಎಂದು. ಉಳಿಸಿಯವರೇ ಅವರು ಯಾವ ಪಾರ್ಟಿಯವರು? ಹಿಂದುತ್ವವಾದದಲ್ಲಿ ಹಿಂದೂ ರಾಷ್ಟ್ರ ಮಾಡಬೇಕು ಎಂದು ನಿರಂತರ ಶ್ರಮಿಸುತ್ತಿರುವ ಸಂಘ ಪರಿವಾರಕ್ಕೆ ಸೇರಿದವರು ಬಿಜೆಪಿಯವರು ಎಂದು ನಿಮಗೆ ಗೊತ್ತಿಲ್ವೇ? ದೇಶದ 20 ಕೋಟಿಗೂ ಹೆಚ್ಚು ಇರುವ ಮುಸ್ಲಿಂ ಸಮುದಾಯವನ್ನು ಈಗಿನ ಹಿಂದುತ್ವ ಪ್ರತಿಪಾದಕರ ಸರ್ಕಾರ ನಿರ್ಲಕ್ಷಿಸುತ್ತಿದೆ. ಇವರ ಆರಾಧನಾಲಯಗಳಲ್ಲೂ ಕೂಡ ಭಾವನೆಯ ಹೆಸರಿನಲ್ಲಿ ಹಿಂದೂಗಳಿಗೆ ಬಿಟ್ಟು ಕೊಡುವಂತಹ ದಾರಿಯನ್ನ ಕಂಡು ಹುಡುಕ್ತಾ ಇದೆ. ಬಾಬರಿ ಮಸೀದಿ ಹೋಯಿತು, ಗ್ಯಾನ್ವಾಪಿ ಮಸೀದಿಯ ವಿಚಾರ ಕೋರ್ಟಿನಲ್ಲಿ ಇದೆ. ಅತ್ತ ಮುಸ್ಲಿಮರು ಮಥುರಾದ ಈದ್ಗಾ ಮಸೀದಿಯನ್ನು ಕಳಕೊಳ್ಳುವ ಭೀತಿಯಲ್ಲಿ ಇದ್ದಾರೆ. ಹಾಗಿದ್ದರೆ ಮುಸ್ಲಿಮರಿಗೆ ಇಲ್ಲಿನ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವಾದ ಅವರ ಹಕ್ಕುಗಳನ್ನು ಕೊಡ್ತಾ ಇದೆಯಾ, ನಿರಾಕರಿಸ್ತಾ ಇದೆಯಾ? ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಇವತ್ತಿನ ಚರ್ಚೆ ಇಷ್ಟೇ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಾನು ಅಪ್ಪ ಮಂಚಿ. ಜೈ ಭಾರತ್.